ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇಬ್ಬರು ತುಂಬ ಇಷ್ಟಪಟ್ಟು ಮದುವೆ ಆಗಿರುತ್ತಾರೆ. ಮದುವೆ ಆಗಿದ ಮೇಲೆ ಎಷ್ಟೋ ನಂಬಿಕೆ ಮಾತುಗಳನ್ನು ಕೊಟ್ಟು ಒಂದು ಹುಡುಗಿಗೆ ಮದುವೆ ಮಾಡ್ಕೋತಾನೆ ಒಬ್ಬ ಹುಡುಗ. ಆಮೇಲೆ ಆ ಹುಡುಗ ಇಷ್ಟಪಟ್ಟು ಮಾಡಿಕೊಂಡ ಆ ಹುಡುಗಿಗೆ ಡೆಲಿವರಿ ಆಗೋ ಟೈಮಿನಲ್ಲಿ ಯಾರೂ ಕೇರ್ ಮಾಡಿಲ್ಲ. ಅಟ್ಲೀಸ್ಟ್ ಹಾಸ್ಪಿಟಲಿಗೂ ಕೂಡ ಹೋಗಿಲ್ಲ. ಆದರೆ ಬೇರೆಯವರು ಆ ಹುಡುಗಿಗೆ ಮದುವೆ ಆಗಿದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಆ ಹುಡುಗಿಗೆ ಬೇರೆಯವರು ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಡೆಲಿವರಿ ಆಗಿದೆ. ಬಟ್ ಅಲ್ಲಿ ಅವರು ತುಂಬ ಸೇಫ್ ಆಗಿದ್ದಾರೆ. ಆ ಹುಡುಗ ಯಾಕೆ ಈ ಹುಡುಗಿನ ಇಷ್ಟಪಟ್ಟು ದೊಡ್ಡ ಮಾತುಗಳನ್ನು ನಂಬಿಕೆ ಮಾತುಗಳನ್ನು ಹೇಳಿ ಕೂಡ ಆ ಹುಡುಗಿನ ಹತ್ರ ಬಂದಿಲ್ಲ ಅಂತಂದರೆ ಕಾರಣ ಆ ಹುಡುಗಿಗೆ ಯಾರೂ ಇಲ್ಲ. ಆ ಹುಡುಗಿ ಕೇಳಿದನಂತೆ, ನನಗೆ ಬೇರೆಯವ್ರಿಗೆ ಮಾಡ್ಕೊಂಡ್ರೆ ನನಗೆ ವರದಕ್ಷಿಣೆ ಬರುತ್ತಿತ್ತು, ನೀನು ನನಗೆ ಏನೂ ತಂದಿಲ್ಲ ಅಂತ. ವರದಕ್ಷಿಣೆ ಏನೂ ತಂದಿಲ್ಲ ಅಂತ ಆ ಹುಡುಗನಿಗೆ ತುಂಬ ಟಾರ್ಚರ್ ಕೊಡ್ತಿದ್ದ. ತುಂಬ ಅಂದರೆ ಅದು ಎಷ್ಟು ತುಂಬ ಅಂತಂದರೆ ಡೈಲಿ ಜಗಳ ಆಡುತ್ತಿದ್ದ. ಆ ಹುಡುಗ ಆ ಹುಡುಗಿ ಜೊತೆ ಜಗಳ ಆಡಿ ದೂರ ಹೋಗಿದ್ದಾನೆ. ಆ ಹುಡುಗಿ ಆಲ್ರೆಡಿ ಡೆಲಿವರಿ ಟೈಮ್ನಲ್ಲಿ ಇದ್ದಳು. ಆದರೂ ಕೂಡ ಆ ಹುಡುಗಿಗೆ ಕೇರ್ ಮಾಡಿಲ್ಲ. ಅಟ್ಲೀಸ್ಟ್ ಒಂದು ಟ್ಯಾಬ್ಲೆಟ್ ಕೂಡ ತಂದು ಹಾಕಿಲ್ಲ. ಆ ಹುಡುಗಿ ಎಷ್ಟೋ ನೋವು ಪಡ್ಕೊಂಡು ಡೆಲಿವರಿ ಟೈಮ್ನಲ್ಲಿ ಕಷ್ಟಪಟ್ಟರೆ ಬೇರೆಯವರು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆ ಹುಡುಗಿಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಆ ಹುಡುಗನಿಗೆ ಒಂದು ಹುಡುಗಿಗೆ ಮದುವೆ ಆಗೋ ಮೊದಲು ಆ ಹುಡುಗಿಗೆ ಎಷ್ಟು ಒಳ್ಳೆ ಮಾತುಗಳನ್ನು ನಂಬಿ ಮದುವೆ ಆಗಿದ್ದಾನೆ ಅಂತಂದರೆ, ಇವಾಗ ಆ ಹುಡುಗನಿಗೆ ಕಮ್ಮಿ ಬಿದ್ದಾಗ ಆ ಹುಡುಗಿ ವರದಕ್ಷಿಣೆ ತಂದಿಲ್ಲ ಅಂತ ಆ ಹುಡುಗಿಗೆ ತುಂಬ ಟಾರ್ಚರ್ ಮಾಡಿದ್ದಾನೆ. ಅಂದರೆ ಇದೇ ಥರ ಎಷ್ಟು ಜನ ಇರ್ತಾರೋ ನೀವೇ ಅರ್ಥ ಮಾಡಿಕೊಳ್ಳಿ. ಯಾರೇ ಆಗಲಿ ಮದುವೆ ಮಾಡ್ಕೊಂಬ ಮೊದಲು 10 ಸಾರಿ ಆಲೋಚನೆ ಮಾಡಿ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮದುವೆ ಮಾಡ್ಕೊಂಡ ಮೇಲೆ ಈ ಥರ ಆತಾರೆ ಅಂತ ಯಾರಿಗೂ ಗೊತ್ತೋ ಇರೋದಿಲ್ಲ. ಅದಕ್ಕೆ ಹೇಳ್ತಿರೋದು, ಲವ್ ಮಾಡೋ ಮೊದಲು ಲವ್ನಲ್ಲಿ ಇದ್ದಾಗ ಯಾರು ಹೇಗೆ ಅಂತ ಗೊತ್ತಾಗೋದಿಲ್ಲ. ನಾವು ಅವ್ರ ಮಾತಿಗೆ ನಾವು ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ಯಾವಾಗಲೂ ಅವರಿಗೆ ಒಂದು ಕಷ್ಟ ಬರುತ್ತೋ ಆವಾಗಲೇ ಅವರು ನಿಜ ಸ್ವರೂಪ ಹೊರಗಡೆ ಬೀಳುತ್ತೆ. ಅದಕ್ಕೆ ಹೇಳ್ತಿರೋದು, ಹುಷಾರಾಗಿ ಆಲೋಚನೆ ಮಾಡಿ ಮಾಡಿಕೊಳ್ಳಿ. ಆಮೇಲೆ ಫೀಲ್ ಆಗಿದ್ರೆ ಏನೂ ಬರಲ್ಲ. ಓಕೆನಾ ಫ್ರೆಂಡ್ಸ್? ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.